ಚುನಾವಣೆಯಲ್ಲಿ ಗೆದ್ದಿದ್ದು ಆಯ್ತು, ಕೇಂದ್ರ ಸಚಿವರಾಗಿ ಅಧಿಕಾರ ಗಿಟ್ಟಿಸಿಕೊಂಡಿದ್ದು ಆಯ್ತು. ಆದರೆ ಹೆಚ್ಚು ಕಾಲ ಕುಮಾರಸ್ವಾಮಿ ದೆಹಲಿಯಲ್ಲಿ ಇರಲ್ವಂತೆ. ಇಂಥದ್ದೊಂದು ಹೊಸ ಬಾಂಬನ್ನ ಡಿಕೆ ಸುರೇಶ್ ಸಿಡಿಸಿದ್ದಾರೆ. ಅದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಚನ್ನಪಟ್ಟಣ ಬಿಟ್ಟು ಹೋಗಲ್ವಾ ಕುಮಾರಣ್ಣ? ಕೇಂದ್ರದಲ್ಲಿ ಹೆಚ್ಚು ದಿನ ಉಳಿಯಲ್ವಾ ಮಂತ್ರಿ ಸ್ಥಾನ? ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ದಿಗ್ವಿಜಯ ಸಾಧಿಸಿದ್ದೂ ಆಗಿದೆ. ಕೇಂದ್ರ ಸಚಿವರಾಗಿ ಪದಗ್ರಹಣ ಮಾಡಿದ್ದೂ ಆಗಿದೆ. ಆದ್ರೆ ಇದ್ಯಾವುದು ತುಂಬಾ ದಿನ ಇರಲ್ವಂತೆ. ಕೇಂದ್ರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಚನ್ನಪಟ್ಟಣದ ಶಾಸಕರಾಗಿ ಎಚ್.ಡಿ.ಕೆ ಉಳಿದುಕೊಳ್ತಾರಂತೆ. ಹೀಗಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಉಪಚುನಾವಣೆ ರಾಜೀನಾಮೆ ಕೊಟ್ಟ ಮೇಲೆ ಉಪಚುನಾವಣೆ ಬರ್ತದೆ. ಅವ್ರು ರಾಜೀನಾಮೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ನಿಮ್ಮ ಮೇಲಿನ ಪ್ರೀತಿಯಿಂದ ನೀವು ಕಷ್ಟ ಕಾಲದಲ್ಲಿ ಕೈ ಹಿಡಿದ್ರಿಂದ ನಿಮ್ಮನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. ಚನ್ನಪಟ್ಟಣ ಶಾಸಕ ಸ್ಥಾನಕ್ಕೆ ಎಚ್.ಡಿ. ಕುಮಾರಸ್ವಾಮಿ ರಾಜೀನಾಮೆ ಸಲ್ಲಿಸಿಲ್ಲ. ಅವರು ಇಲ್ಲಿನ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸೋದೂ ಇಲ್ಲ. ಯಾಕಂದ್ರೆ ಅಧಿಕಾರಕ್ಕಿಂತ ಕ್ಷೇತ್ರದ ಜನರ ಅಭಿಮಾನ ಮುಖ್ಯವಾಗಿರುತ್ತೆ. ಅದನ್ನ ಆ ನಾಯಕರು ಉಳಿಸಿಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ಡಿಕೆ ಸುರೇಶ್ ಲೇವಡಿ ಮಾಡಿದ್ರು. ಅಧಿಕಾರ ಮುಖ್ಯ ಅಲ್ಲ, ಮತದಾರರು ಚನ್ನಪಟ್ಟಣ ತಾಲೂಕಿನ ಮತದಾರರ ಸ್ವಾಭಿಮಾನದ ಮತದಾರರ ಗೌರವ ಮುಖ್ಯ. ಆ ಗೌರವವನ್ನ ಉಳಿಸುವಂತ ಕೆಲಸವನ್ನ ಆ ನಾಯಕರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಇನ್ನು ಈ ವೇಳೆ ಚನ್ನಪಟ್ಟಣದಲ್ಲಿ ತಾವು ಸ್ಪರ್ಧಿಸುವ ಬಗ್ಗೆ ಡಿಕೆ ಸುರೇಶ್ ಸುಳಿವು ನೀಡಿದ್ರು. ಜನರ ಅಭಿಪ್ರಾಯಕ್ಕೆ ನಾನು ಋಣಿಯಾಗಿದ್ದೇನೆ ಎಂದ್ರು. ಆದ್ರೆ ನಾನು ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥ ಒತ್ತಾಯವನ್ನು ತಾವು ಮಾಡ್ತಾ ಇದ್ದೀರಿ. ಬಹುಶಃ ನನಗೆ ಕೊಟ್ಟಂತ ಅವಕಾಶಕ್ಕೆ ನಾನು ಋಣಿಯಾಗಿದ್ದೇನೆ. ತಾವು ತೋರಿಸಿದಂತ ಪ್ರೀತಿಗೆ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಒಟ್ಟಿನಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಷಯ ಈಗ ಸಖತ್ ಚರ್ಚೆಯಾಗ್ತಿದೆ. ಒಂದು ಕಡೆ ತಮ್ಮ ಕ್ಷೇತ್ರವನ್ನ ಉಳಿಸಿಕೊಳ್ಳೋಕೆ ಜೆಡಿಎಸ್ ಪ್ಲಾನ್ ಮಾಡಿಕೊಳ್ತಿದೆ. ಅದಕ್ಕಾಗಿ ನಿಖಿಲ್ ಫುಲ್ ಆಕ್ಟಿವ್ ಆಗಿ ಓಡಾಡ್ತಿದ್ರೆ, ಇತ್ತ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸೋತಿರೋ ಡಿಕೆ ಸುರೇಶ್ ಕೂಡ ಅದೇ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಪೈಕಿ ಮತದಾರರು ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು ಸದ್ಯ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಂಡ್ಯದಲ್ಲಿ ದಿಗ್ವಿಜಯ ಸಾಧಿಸಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಕೇಂದ್ರ ಸಚಿವ ಸಂಪುಟದ ಭಾಗ ಕೂಡ ಆಗಿದ್ದಾರೆ. ರಾಜ್ಯದ 5 ಕೇಂದ್ರ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಸಿಕ್ಕಿದ್ದು, ಈ ಪೈಕಿ ಹಲವು ಸಚಿವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಕೇಂದ್ರದಲ್ಲಿ ಕುಮಾರಸ್ವಾಮಿಗೆ ಬೃಹತ್ ಖಾತೆ. ದೆಹಲಿಯಲ್ಲಿ ಅಧಿಕಾರ ವಹಿಸಿಕೊಂಡ ಎಚ್.ಡಿ.ಕೆ. ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಆಯ್ಕೆಯಾದ 4 ಸಚಿವರಿಗೆ ಮಂತ್ರಿ ಭಾಗ್ಯ ಒಲಿದು ಬಂದಿದೆ. ಬಿಜೆಪಿಯ 3, ಜೆಡಿಎಸ್ನ 1 ಸಚಿವ ಸ್ಥಾನ ಸಿಕ್ಕಿದೆ. ಈ ಪೈಕಿ 2 ಅಧಿಕಾರ ವಹಿಸಿಕೊಂಡ್ರು. ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರಾಗಿ ಎಚ್.ಡಿ. ಕುಮಾರಸ್ವಾಮಿ ಅಧಿಕಾರ ವಹಿಸಿಕೊಂಡ್ರು. ದೆಹಲಿ ಕಚೇರಿ